ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ವಿಚಾರ ನದಿ ಪಾತ್ರದ ಗ್ರಾಮಗಳಲ್ಲಿ ಈಗ ಹೆಚ್ಚಾಗ್ತಾ ಇದೆ. ತುಂಗಭದ್ರಿಯ ಆತಂಕ ಮತ್ತೊಮ್ಮೆ ಮುಳುಗುವಂತ ಹಂತಕ್ಕೆ ಕಂಪ್ಲಿ ಸೇತುವೆ ಈಗ ತಲುಪಿದೆ. 19ನೇ ಗೇಟ್ ಕಟ್ ಆಗಿ ಕೊಚ್ಕೊಂಡು ಹೋಗಿರೋದ್ರಿಂದ ಈಗ 2 ಲಕ್ಷ ಕ್ಯೂಸೆಕ್ ನೀರು ಹರಿದೋಗ್ತಾ ಇದೆ. ಹೀಗಾಗಿ ನದಿ ಪಾತ್ರದ ಗ್ರಾಮಗಳಲ್ಲಿ ಜನರಿಗೆ ಆತಂಕ ಹೆಚ್ಚಾಗಿದೆ. ಕಂಪ್ಲಿ ಸೇತುವೆ ಮತ್ತೊಮ್ಮೆ ಮುಳುಗಡೆ ಆಗುವಂತ ಭೀತಿ ಕೂಡ ಎದುರಾಗಿದೆ. ಮತ್ತೊಂದೆಡೆ ಟಿಬಿ ಡ್ಯಾಂ ಅಧಿಕಾರಿಗಳಿಂದ ಸಭೆ ಮೇಲೆ ಸಭೆ ಕೂಡ ನಡೀತಿದ್ದಾವೆ. ಇವತ್ತಿನಿಂದ ದುರಸ್ತಿ ಕಾರ್ಯಾರಂಭಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ನೀರಿನ ಪ್ರಮಾಣ ಕೊಂಚ ಕಡಿಮೆಯಾಗ್ತಾ ಇದ್ದಂತೆ ದುರಸ್ತಿ ಕಾರ್ಯವನ್ನ ಮಾಡ್ತಾ ಹೋಗ್ತಾರೆ. ಈಗ ರಭಸವಾಗಿ ನೀರು ಹರಿತಾ ಇರೋದ್ರಿಂದ ಆದಷ್ಟು ನೀರು ಹೊರಗಡೆ ಹೋಗ್ಬೇಕಾಗುತ್ತೆ, ಆ ಫೋರ್ಸ್ ಕಡಿಮೆ ಆಗ್ಬೇಕಾಗುತ್ತೆ. ಅದಾದ ಬಳಿಕನೇ ಏನಾಗಿದೆ, ಯಾಕೆ ಈ ರೀತಿಯಾಗಿ ಗೇಟ್ನ ಚೈನ್ ಸವಕಳಿಯಾಗಿ ಕಟ್ ಆಗೋಯ್ತು, ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ಯಾವತ್ತೂ ಕೂಡ ಪರಿಶೀಲನೆ ಮಾಡಿರ್ಲಿಲ್ವಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದ್ದಾವೆ. ಈಗಾಗಲೇ ಪ್ರತಿ ವರ್ಷ ಕೂಡ ಟಿಬಿಗೆ ಸಂಬಂಧಪಟ್ಟಂತೆ ಸಭೆಗಳನ್ನು ಮಾಡಲಾಗುತ್ತೆ. ಅದೇ ರೀತಿಯಾಗಿ ಗೇಟ್ಗಳು ಗಟ್ಟಿಯಾಗಿದ್ದಾವೋ ಇಲ್ವೋ ಅನ್ನುವಂಥ ಪರಿಶೀಲನೆ ಕೂಡ ಮಾಡಲಾಗುತ್ತೆ. ಆದರೆ ಇತ್ತೀಚೆಗೆ ಯಥೇಚ್ಛವಾಗಿ ಮಳೆ ಬಂದಿದ್ರಿಂದ ಆ ಗೇಟ್ನ ಚೈನ್ ಸವಕಳಿ ಆಗಿದ್ರಿಂದ ಗೇಟ್ ಈಗ ಚೈನ್ ಕಟ್ ಆಗಿ ಗೇಟ್ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಹೀಗಾಗಿ ನೀರಿನ ರಭಸ ಹೆಚ್ಚಾಗಿರೋದ್ರಿಂದ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಿ ಅಂತ, ಅಲ್ಲಿಂದ ಸ್ಥಳಾಂತರ ಆಗಿ ಅಂತ ಕೂಡ ಹೇಳಿದ್ದಾರೆ. ಈಗಾಗಲೇ ಅನೇಕ ಜನರನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ. ಈ ರೀತಿಯಾಗಿ ಏಕಾಏಕಿಯಾಗಿ ತುಂಗಭದ್ರಾ ಜಲಾಶಯದಿಂದ ನೀರು ಹೊರಗಡೆ ಹೋಗ್ತಾ ಇರೋದ್ರಿಂದ ತುಂಗಭದ್ರಾ ಜಲಾಶಯದ ಸುತ್ತಮುತ್ತ ಇರುವಂತಹ ಗ್ರಾಮಗಳಲ್ಲಿ ಈಗ ಪ್ರವಾಹದ ಭೀತಿ ಹೆಚ್ಚಾಗಿದೆ. ಕಂಪ್ಲಿ ಸೇತುವೆ ಕೂಡ ಮುಳುಗಡೆಯ ಹಂತಕ್ಕೆ ಈಗ ತಲುಪಿದೆ. 2 ಲಕ್ಷ ಕ್ಯೂಸೆಕ್ ನೀರು ಹರಿದು ಹೋಗಬೇಕಾಗುತ್ತೆ. ಅಷ್ಟೊಂದು ರಭಸವಾಗಿ, ಅಂದರೆ ಇತ್ತೀಚೆಗಷ್ಟೇ ತುಂಗಭದ್ರಾ ಜಲಾಶಯ ಭರ್ತಿ ಆಗಿತ್ತು. ಆದರೆ ಆ ನೀರನ್ನ ಸಂಗ್ರಹಣೆ ಮಾಡುವಂತ ಸಾಮರ್ಥ್ಯವನ್ನ ಈಗ ಕಳ್ಕೊಂಡಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಗೇಟ್ ಈಗ ಕಟ್ಟಾಗಿ ಕೊಚ್ಕೊಂಡು ಹೋಗಿರೋದ್ರಿಂದ ಈ ಸಲದ ಹಾಗಾದ್ರೆ ರೈತರಿಗೆ ಬೇಕಾಗುವಂತ ಎಷ್ಟು ಪ್ರಮಾಣದ ನೀರು ಬೇಕೋ ಅಷ್ಟು ಪ್ರಮಾಣದ ನೀರನ್ನ ಒದಗಿಸೋದಕ್ಕೆ ಸಾಧ್ಯವಾಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ರೈತರಿಗೋಸ್ಕರ ಅಂತಾನೆ ಜಲಾಶಯಗಳಲ್ಲಿ ನೀರನ್ನ ಸಂಗ್ರಹ ಮಾಡಲಾಗುತ್ತೆ. ಆದರೆ ಈ ರೀತಿ ಗೇಟ್ ಕಟ್ಟಾಗಿ ಕೊಚ್ಕೊಂಡು ಹೋಗಿರೋದ್ರಿಂದ ನೀರು ಯಥೇಚ್ಛವಾಗಿ ಹೊರಗಡೆ ಹೋಗ್ತಾ ಇದೆ. ಹೊರಹರಿವು ಹೆಚ್ಚಾಗಿರೋದ್ರಿಂದ ಈಗಾಗಲೇ ಸುತ್ತಮುತ್ತಲಿನ ಗ್ರಾಮಗಳಲ್ಲಿದ್ದಂತಹ ಜನರನ್ನ ಕೂಡ ಬೇರೆ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಅನೇಕರು ಈಗಾಗಲೇ ಸ್ಥಳಾಂತರಗೊಂಡಿದ್ದಾರೆ. ಇನ್ನು ಈ ದುರಸ್ತಿ ಕಾರ್ಯ ಅಂತ ಬಂದಾಗ ಹೈದರಾಬಾದಿಂದ, ಮುಂಬೈಯಿಂದ, ಜೊತೆಗೆ ಬೆಂಗಳೂರಿಂದ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಟೀಮ್ ಅನ್ನ ಕರೆಸಲಾಗುತ್ತೆ. ಏನಾಗಿದೆ, ಹೇಗೆ ದುರಸ್ತಿ ಮಾಡಿಸೋದು ಅಂತ. ಹಾಗಾಗಿ ಮೊದಲು ನೀರಿನ ಪ್ರಮಾಣ ಕಡಿಮೆ ಆಗಬೇಕಾಗುತ್ತೆ. ಅದಾದ ಬಳಿಕ ದುರಸ್ತಿ ಕಾರ್ಯಕ್ಕೆ ಕೂಡ ಮುಂದಾಗ್ತಾರೆ. ಈಗಾಗಲೇ ಟಿಬಿ ಅಧಿಕಾರಿಗಳು, ಅಂದರೆ ತುಂಗಭದ್ರಾ ಡ್ಯಾಮ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳೇನಿದ್ದಾರೆ ಸಭೆಗಳ ಮೇಲೆ ಸಭೆಯನ್ನ ನಡೆಸಿ ಟೆಕ್ನಿಕಲ್ ಟೀಮ್ ಅನ್ನ ಕರೆಸಿ ಯಾವ ರೀತಿ ದುರಸ್ತಿ ಮಾಡಿಸೋದು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆ ನಡೆಸ್ತಾ ಇದ್ದಾರೆ. ಈಗ ದುರಸ್ತಿ ಕಾರ್ಯ ಈಸಿಯಾಗಿ ಮಾಡ್ಬೋದು ಅಂತ ಕೆಲವರು ಹೇಳ್ತಿದ್ದಾರೆ. ಆದರೆ ಟೆಕ್ನಿಕಲ್ ಟೀಮ್ ನೋಡಿದ ಮೇಲೆನೆ ಗೊತ್ತಾಗುತ್ತೆ ಅಲ್ಲಿ ಏನು ಸಮಸ್ಯೆ ಆಗಿದೆ, ಹೇಗೆ ಸರಿಪಡಿಸಬೇಕು, ನೀರಿನ ಪ್ರಮಾಣ ಎಷ್ಟು ತಗ್ಗಿದ ಮೇಲೆ ಸರಿಪಡಿಸೋದಕ್ಕೆ ಸಾಧ್ಯ, ಅದೆಲ್ಲದನ್ನು ಕೂಡ ಟೆಕ್ನಿಕಲ್ ಟೀಮೇ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಸದ್ಯಕ್ಕೆ ಅಲ್ಲಿಗೆ ಟೆಕ್ನಿಕಲ್ ಟೀಮನ್ನು ಕರೆಸುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಟೆಕ್ನಿಕಲ್ ಟೀಮ್ ಬಂದ ಮೇಲೆ ಏನು ಹೇಳ್ತಾರೆ, ಈ ದುರಸ್ತಿ ಕಾರ್ಯ ಆಗೋದಕ್ಕೆ ಇನ್ನೂ ಎಷ್ಟು ದಿನ ಬೇಕಾಗುತ್ತೆ, ಅದೆಲ್ಲವೂ ಕೂಡ ಮಾಹಿತಿ ಲಭ್ಯವಾಗಬೇಕಿದೆ. ಅಂದ್ರೆ ಇವತ್ತು ಬೆಳಗಿನ ಜಾವ 2:45-3 ಗಂಟೆಯಷ್ಟೊತ್ತಿಗೆ ಈ ರೀತಿ ಗೇಟ್ನ ಚೈನ್ ಕಟ್ಟಾಗಿ ಗೇಟ್ ಕೊಚ್ಕೊಂಡು ಹೋದ ಬಳಿಕ ಈ ರೀತಿ ರಭಸವಾಗಿ ನೀರು ಹರಿತಾ ಇರುವಂಥದ್ದು. ನೀರಿನ ರಭಸಕ್ಕೆ ಈಗಾಗಲೇ ಅನೇಕ ಗ್ರಾಮಗಳಲ್ಲೂ ಕೂಡ ಪ್ರವಾಹದ ಆತಂಕ ಶುರುವಾಗ್ಬಿಟ್ಟಿದೆ. ಇನ್ನು ಕಂಪ್ಲಿ ಸೇತುವೆ ಕೂಡ ಕಂಪ್ಲೀಟ್ ಆಗಿ ಮುಳುಗಡೆ ಆಗುತ್ತೆ ಅನ್ನುವಂಥ ಆತಂಕ ಕೂಡ ಇದೆ. ಹೀಗಾಗಿ ನದಿ ಪಾತ್ರದ ಜನರನ್ನ ಈಗಾಗಲೇ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಕೂಡ ಮಾಡಲಾಗಿದೆ. ಇದೇ ರೀತಿಯಾಗಿ ನೀರು ಹೊರಗಡೆ ಬರ್ತಾ ಇರೋದ್ರಿಂದ ಹೊರಹರಿವು ಹೆಚ್ಚಾಗ್ತಾ ಇರೋದ್ರಿಂದ ಸಚಿವರು ಸೇರಿದಂತೆ ಟಿಬಿ ಅಧಿಕಾರಿಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾರು ಕೂಡ ಈ ಕಡೆ ಹೋಗೋದಕ್ಕೆ ಹೋಗಬೇಡಿ, ನೀರಿನ
ಪ್ರಮಾಣ ಹೆಚ್ಚಾಗ್ತಾ ಇದೆ, ಜೊತೆಗೆ ರಭಸವಾಗಿ ಹರಿತಾ ಇರೋದ್ರಿಂದ ಅಪಾಯಕಾರಿಯಾಗಿದೆ. ಹಾಗಾಗಿ ಯಾರು ಕೂಡ ಈ ಕಡೆ ಬರಬೇಡಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ದುರಸ್ತಿ ಕಾರ್ಯ ಕೂಡ ಆಗಬೇಕಾಗಿದೆ. ಯಾಕೆಂದ್ರೆ ಈ ರೀತಿ ಚೈನ್ ಸವಕಳಿ ಆಗಿ ಕಟ್ ಆಗಿರೋದ್ರಿಂದ ಆ ಒಂದು ಗೇಟ್ನ ಚೈನ್ ಮಾತ್ರ ಸವಕಳಿ ಆಯ್ತಾ, ಅಕ್ಕಪಕ್ಕದ ಗೇಟ್ನ ಚೈನ್ಗಳು ಗಟ್ಟಿಯಾಗಿದ್ದಾವ ಇಲ್ವಾ ಅದನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಮುಂಬೈ ಹಾಗೂ ಹೈದರಾಬಾದ್ ಮತ್ತೆ ಬೆಂಗಳೂರಿನಲ್ಲಿರುವಂತಹ ಟೆಕ್ನಿಕಲ್ ಟೀಮ್ನ ಸಹಾಯವನ್ನ ಪಡ್ಕೊಂಡು ಇದನ್ನ ಪರಿಶೀಲನೆ ಮಾಡಲಾಗುತ್ತೆ. ಯಾವ್ಯಾವ ಗೇಟು ಗಟ್ಟಿಯಾಗಿದ್ದಾವೆ, ಭದ್ರವಾಗಿದ್ದಾವೆ, ಯಾವ್ಯಾವ ಗೇಟು ಮತ್ತೆ ಈ ರೀತಿಯಾಗಿ ಸವಕಳಿ ಆಗ್ತಾ ಇದೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಟೀಮ್ ಪರಿಶೀಲನೆ ಮಾಡಬೇಕು. ಅಂದ್ರೆ ಮೊದಲು ಈ ರೀತಿಯಾಗಿ ರಭಸವಾಗಿ ಏನ್ ನೀರು ಹರಿತಾ ಇದೆ, 50 TMC ನೀರು ಹೊರಗಡೆ ಹೋದ ಬಳಿಕಾನೇ ಇಲ್ಲಿ ಈ ದುರಸ್ತಿ ಕಾರ್ಯವನ್ನ ಶುರು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಕೂಡ ಹೇಳಿರೋದ್ರಿಂದ ಅದಕ್ಕೆ ನೀರಿನ ಪ್ರಮಾಣ ಕಡಿಮೆ ಆಗಬೇಕಾಗುತ್ತೆ. ಅದಾದ ಬಳಿಕ ದುರಸ್ತಿ ಕಾರ್ಯವನ್ನ ಶುರು ಮಾಡ್ತಾರೆ ಹೇಳಿದ್ದಾರೆ. ಇಲ್ಲ, ಸರ್ಕಾರ ಈಗಾಗಲೇ ಅಲ್ಲಿಗೆ ಟೀಮ್ ಅನ್ನ ಕರೆಸ್ತಾ ಇದ್ದಾರೆ. ಟೆಕ್ನಿಕಲ್ ಟೀಮ್ ಹೋಗ್ತಾ ಇದೆ ಮತ್ತು ಅಷ್ಟೊಂದು ಫ್ಲಡ್ಡಿಂಗ್ ಆಗುವಂತ ಭಯ ಪಡುವ ಅಗತ್ಯ ಇಲ್ಲ ಅಂತ ಹೇಳಿ ಇಂಜಿನಿಯರ್ಸು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ರಿಪೇರಿ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ. ಟೆಕ್ನಿಕಲ್ ಟೀಮ್ ಹೋಗೋವರೆಗೂ ನಾವೇನು ಹೇಳಕ್ಕಾಗೋದಿಲ್ಲ. ಎಲ್ಲ ಪ್ರಿಕಾಷನ್ಸ್ ಅನ್ನು ತಗೊಳ್ತಾ ಇದ್ದಾರೆ. ಅವರಿಗೆಲ್ಲ ಅಂದ್ರೆ ಪ್ರಿಕಾಷನರಿ ಮೆಜರ್ ಆಗಿ ಕೊಡ್ಲೇಬೇಕಲ್ಲ. ಬೈ ಚಾನ್ಸ್ ಏನಾದರೂ ಆಕಸ್ಮಿಕವಾದಂತ ಘಟನೆ ನಡೆದ್ರೆ ಸೇಫ್ಟಿ ಇರಲಿ ಅಂತ ಹೇಳಿ ಅವರಿಗೆ ತಿಳಿಸಿದ್ದಾರೆ. ಆದರೆ ನಮಗೆ ಇಂಟರ್ನಲಿ ಟೆಕ್ನಿಕಲ್ ಟೀಮ್ ಹೋದ್ಮೇಲೆ ಎಲ್ಲ ಸರಿ ಹೋಗ್ತದೆ ಅಂತ ಹೇಳ್ತೀನಿ. ರಿಪೇರಿ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬಟ್ ಟೆಕ್ನಿಕಲ್ ಟೀಮ್ ಹೋಗಿ ಹೇಳೋವರೆಗೂ ನಾವು ಯಾವುದನ್ನು ಕೂಡ ದೃಢಪಡಿಸಕ್ಕಾಗಲ್ಲ. ಹೇಳಿದ್ದಾರೆ. ಇಲ್ಲ, ಸರ್ಕಾರ ಈಗಾಗಲೇ ಅಲ್ಲಿಗೆ ಟೀಮ್ ಅನ್ನ ಕರೆಸ್ತಾ ಇದ್ದಾರೆ. ಟೆಕ್ನಿಕಲ್ ಟೀಮ್ ಹೋಗ್ತಾ ಇದೆ ಮತ್ತು ಅಷ್ಟೊಂದು ಫ್ಲಡ್ಡಿಂಗ್ ಆಗುವಂತ ಭಯ ಪಡುವ ಅಗತ್ಯ ಇಲ್ಲ ಅಂತ ಹೇಳಿ ಇಂಜಿನಿಯರ್ಸು ಕೂಡ ಹೇಳ್ತಾರೆ. ಈಗಾಗಲೇ ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಚೈನ್ ಕಟ್ ಆಗಿ ಕೊಚ್ಕೊಂಡು ಹೋಗಿರೋದ್ರಿಂದ ಸಾಕಷ್ಟು ಆತಂಕ ಶುರುವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಕೂಡ ಹೇಳ್ತಾ ಇರುವಂತದ್ದೇ ಟೆಕ್ನಿಕಲ್ ಟೀಮ್ ಬಂದು ಪರಿಶೀಲನೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ದುರಸ್ತಿ ಕಾರ್ಯವನ್ನು ಶುರು ಮಾಡ್ತಾರೆ. ಟೆಕ್ನಿಕಲ್ ಟೀಮ್ ಅವರು ಏನ್ ಹೇಳ್ತಾರೆ ಅಲ್ಲಿವರೆಗೂ ಕೂಡ ನಾವು ಕಾಯಬೇಕಾಗಿದೆ. ಅಲ್ಲಿ ದುರಸ್ತಿ ಕಾರ್ಯ ಮಾಡಬಹುದು ಅಂತ ಹೇಳ್ತಿದ್ದಾರೆ ಕೆಲವರು. ಆದ್ರೆ ಟೆಕ್ನಿಕಲ್ ಟೀಮ್ ನೋಡಿದ ಬಳಿಕನೇ ಗೊತ್ತಾಗುತ್ತೆ ದುರಸ್ತಿ ಕಾರ್ಯ ಮಾಡೋದಕ್ಕೆ ಎಷ್ಟು ಸಮಯ ಬೇಕು, ಯಾವ ರೀತಿ ದುರಸ್ತಿ ಕಾರ್ಯವನ್ನ ಮಾಡಬೇಕು, ಅದೆಲ್ಲದ್ರ ಬಗ್ಗೆ ಕೂಡ ಆ ಟೆಕ್ನಿಕಲ್ ಟೀಮ್ಗೆನೆ ಗೊತ್ತಿರುತ್ತೆ. ಹಾಗಾಗಿ ಅವ್ರು ಬಂದ ಬಳಿಕನೇ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ಬೋದು ಅಂತ. ಅದೇ ರೀತಿಯಾಗಿ ಇನ್ನು ಅಲ್ಲಿ ಪ್ರವಾಹದ ಆತಂಕ ಶುರುವಾಗಿರೋದ್ರಿಂದ ಜನರ ಸ್ಥಳಾಂತರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಚಿವರಿರ್ಬೋದು, ಅಲ್ಲಿನ ಸ್ಥಳೀಯ ಶಾಸಕರಿರ್ಬೋದು, ಅಧಿಕಾರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಜಲಾಶಯಗಳು ಭರ್ತಿಯಾದಂತಹ ಸಂದರ್ಭದಲ್ಲಿ ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇದೆ ಅಂತಂದ್ರೆ ಒಂದು ಗೇಟು ಅಥವಾ 2 ಗೇಟು ಹೀಗೆ ಗೇಟ್ಗಳನ್ನ ಅಲ್ಲಿನ ಅಧಿಕಾರಿಗಳು ಓಪನ್ ಮಾಡ್ತಾ ಹೋಗ್ತಾರೆ. ಆದ್ರೆ ಇಲ್ಲ ಆಗಿರುವಂತದ್ದು ಏನಪ್ಪಾ ಅಂದ್ರೆ ನೀರಿನ ಪ್ರಮಾಣ ಏಕಾಏಕಿಯಾಗಿ ಏರಿಕೆ ಆಗಿದೆ ಒಂದು, ಜೊತೆಗೆ ಏರಿಕೆ ಆಗೋದ್ರ ಜೊತೆಗೆ ಅಲ್ಲಿನ ಗೇಟ್ ಏನಿದೆ 19ನೇ ಗೇಟ್ನ ಸರಪಳಿ ಏನಿದೆ ಅದು ಸವಕಳಿ ಆಗಿರೋದ್ರಿಂದ ಚೈನ್ ಕಟ್ ಆಗ್ಬಿಟ್ಟಿದೆ. ಚೈನ್ ಕಟ್ ಆದ ತಕ್ಷಣ ಆ ಗೇಟ್ ಕೊಚ್ಕೊಂಡು ಹೋಗಿದೆ. ಆ ಗೇಟ್ ನಲ್ಲಿ ನೀರೀಗ ರಭಸವಾಗಿ ಹರಿತಾ ಇದೆ. 1, 2 ಅಥವಾ 3 ಗೇಟ್ಗಳನ್ನ ಒಟ್ಟಿಗೆ ಓಪನ್ ಮಾಡ್ತಾರೆ. ಆ ಮೂಲಕ ನೀರಿನ ರಭಸದ ಸಮತೋಲನದಲ್ಲಿ ಅಲ್ಲಿ ಕಾಪಾಡಬಹುದು. ಆದ್ರೆ ಇಲ್ಲಿ ಏಕಾಏಕಿಯಾಗಿ ಒಂದು ಗೇಟ್ ಕಟ್ಟಾಗಿ ಕೊಚ್ಕೊಂಡು ಹೋಗಿರೋದ್ರಿಂದ ಏಕಾಏಕಿಯಾಗಿ ನೀರಿನ ರಭಸ ಕೂಡ ಹೆಚ್ಚಾಗಿದೆ. ಹಾಗಾಗಿ ಅಲ್ಲಿ ಈಗ ಯಾರ್ಯಾರು ಸ್ಥಳೀಯರಿದ್ರೋ ಅವರೆಲ್ಲರನ್ನೂ ಕೂಡ ಸ್ಥಳಾಂತರ ಮಾಡಲಾಗಿದೆ. ನೀರಿನ ಪ್ರಮಾಣ ಹೆಚ್ಚಿಗೆ ಹರಿದು ಹೋಗ್ತಾ ಇರೋದ್ರಿಂದ, ಹೊರಹರಿವು ಹೆಚ್ಚಾಗ್ತಾ ಇರೋದ್ರಿಂದ ಈಗ
ಅಲ್ಲಿರುವಂಥ ಎಲ್ಲ ಜನರು ಕೂಡ ಸೇಫ್ ಆಗಿ ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರ ಆಗಬೇಕು ಅಂತ ಕೂಡ ಹೇಳಲಾಗಿದೆ. ಇನ್ನು ಕಂಪ್ಲಿ ಸೇತುವೆ ಕೂಡ ಮುಳುಗಡೆ ಆಗುವಂಥ ಸಾಧ್ಯತೆ ಇದೆ. ಒಟ್ಟು 50 TMC ನೀರು ಈ ರೀತಿಯಾಗಿ ಹರಿದು ಹೋದ ಬಳಿಕ ಅಲ್ಲಿ ದುರಸ್ತಿ ಕಾರ್ಯವನ್ನ ಮಾಡಬಹುದು ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕಿರುವಂಥದ್ದು. ನೋಡಬೇಕಾಗುತ್ತೆ ಟೆಕ್ನಿಕಲ್ ಟೀಮ್ ಬಂದ್ಮೇಲೆ ಏನು ಹೇಳ್ತಾರೆ ಅಂತ. ನಮ್ಮ ಪ್ರತಿನಿಧಿ ನಾಗರಾಜ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಪೈಕಿ ಇದೀಗ ಏನಂದರೆ 19ನೇ ಕ್ರಸ್ಟ್ ಗೇಟ್ ಹೊತ್ತು ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿ ಆ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿರುವಂಥದ್ದು. ಈ ಕಾರಣಕ್ಕಾಗಿ ಅಪಾರ ಪ್ರಮಾಣದ ನೀರು ಏನು 19ನೇ ಕ್ರಸ್ಟ್ ಗೇಟ್ನಲ್ಲಿ ಸರಿಸುಮಾರು 30,000ಕ್ಕಿಂತ ಹೆಚ್ಚು ಕ್ಯೂಸೆಕ್ ನೀರು ನದಿಗೆ ಹೋಗ್ತಾ ಇದೆ. ಸದಾ ನಾವು ದೃಶ್ಯ ನೋಡ್ತಾರೆ. ಈಗ 19ನೇ ಕ್ರಸ್ಟ್ ಗೇಟ್ ಬಳಿ ಇರುವಂಥದ್ದು ದೃಶ್ಯ ನೋಡ್ತದ್ದು 19ನೇ ಕ್ರಸ್ಟ್ ಗೇಟು ಅಲ್ಲಿ ಚೈನ್ ಅಂದ್ರೆ ಈ ಕ್ರಸ್ಟ್ ಗೇಟನ್ನು ತೆಗೆದ್ರೆ ಮಾತ್ರ ಇಲ್ಲಿಂದ ನದಿಗೆ ನೀರು ಹರಿಬಿಡಲಾಗ್ತಾ ಇದೆ. 105 TMC ಸಾಮರ್ಥ್ಯದ ಈ ಏನು ಜಲಾಶಯದಲ್ಲಿ ಇದೀಗ ಏನಂತಂದರೆ ಕ್ರಸ್ಟ್ ಗೇಟ್ ಕೊಚ್ಚೋಗೋದು ಅಂದರೆ ಚೈನ್ ನೋಡ್ತಾ ಇರೋದು ಚೈನ್ ಲಿಂಕ್ ಇದೆ. ಆ ಚೈನ್ ಲಿಂಕ್ ಹೊತ್ತು ಕಟ್ಟಾಗಿದ್ದರಿಂದ ಸಂಪೂರ್ಣವಾಗಿ ಈ ಕ್ರಸ್ಟ್ ಗೇಟ್ ಇರುತ್ತೆ. ದೃಶ್ಯ ನೋಡ್ತೀವಿ ಯಾವ ರೀತಿ ಯಾವ ರಭಸದಲ್ಲಿ ನೀರು ಹೋಗ್ತಾ ಇದೆ ನೋಡ್ತಾ ಇರೋದು ದೃಶ್ಯ ನೋಡ್ತಾ ಇರ್ಬೋದು. ಈ ರೀತಿ ರಭಸವಾಗಿ 30,000 ಕ್ಯೂಸೆಕ್ ನೀರು ಒಂದೇ ಈ ಗೇಟ್ನಲ್ಲಿ ಕ್ರಸ್ಟ್ ಗೇಟ್ ಇಲ್ಲದೆ ಇವತ್ತು ವ್ಯರ್ಥವಾಗಿ ಹೋಗ್ತಾ ಇದೆ. ಈ ಕ್ರಸ್ಟ್ ಗೇಟ್ ಏನಾದರೂ ಹೊಸದಾಗಿ ಅಳವಡಿಸಬೇಕಂದ್ರೆ ಖಂಡಿತಲೂ ಕೂಡ 105 TMC ಸಾಮರ್ಥ್ಯದ ಈ ಜಲಾಶಯದಲ್ಲಿ 60 TMC ನೀರನ್ನು ಅಂದರೆ ಇಲ್ಲಿಂದ 20 ಅಡಿ ಕಡಿಮೆ ಆಗೋಷ್ಟು ನೀರನ್ನು ನದಿಗೆ ಹರಿಬಿಡಬೇಕು. ಅಂದಾಗ ಮಾತ್ರ ಹೊಸ ಕ್ರಸ್ಟ್ ಗೇಟ್ ಅಳವಡಿಸಲಿ ಅಂದರೆ ಸಿದ್ಧವಾಗುತ್ತೆ. ಆ ಕಾರಣಕ್ಕಾಗಿ ಈಗ ಏನಂದರೆ ಸರಿಸುಮಾರು 60 TMC ನೀರನ್ನು ಇದೀಗ ಹಂತವಾಗಿ ಅಂದರೆ ನದಿಗೆ 1 ಲಕ್ಷ ಕ್ಯೂಸೆಕ್ಕು ಅದೇ ರೀತಿಗೆ 1.5 ಲಕ್ಷ ಕ್ಯೂಸೆಕ್ ಸೇರಿದಂತೆ ನದಿಗೆ ಹರಿಬಿಡಲಾಗ್ತಾ ಇದೆ. ಅದೇ ರೀತಿಗೆ ಇನ್ನೊಂದು ದೃಶ್ಯ ನೋಡ್ತಾ ಇರ್ಬೋದು. ಆ ಕ್ರಸ್ಟ್ ಗೇಟ್ ಏನು ಕೊಚ್ಕೊಂಡು ಹೋಗಿದೆ ಅದೇ ಕ್ರಸ್ಟ್ ಗೇಟ್ ಮೂಲಕ ಇನ್ನು ದೃಶ್ಯ ತೋರಿಸ್ತಾ ಇದ್ದೀವಿ. ನದಿಯಲ್ಲಿ ಯಾವ ರೀತಿ ರಭಸವಾಗಿ ಅಂದರೆ ನೋಡ್ತಾ ಇರ್ಬೋದು ಯಾವ ರೀತಿ ರಭಸವಾಗಿ ನೀರು ಧುಮುಕಿ ಹೋಗ್ತಾ ಇದೆ ಅಂದರೆ ತುಂಗಭದ್ರಾ ಜಲಾಶಯ ಧುಮುಕಿ ಹೋಗ್ತಾ ಇದೆ. ಈ ಧುಮುಕಿ ಅಂದರೆ ಹೋಗ್ತಾ ಇದೆ. ಇಲ್ಲಿಂದ ನಾವು ದೃಶ್ಯಗಳು ಹಾಗೆ ತೋರಿಸ್ತಾ ಹೋಗ್ತೀವಿ. ಆ ಸ್ಟೇಟ್ ಹಾಗೆ ಇದೆ. ಅಲ್ಲಿ ಕಪ್ಪು ಕಾಣುತ್ತೆ, ಕಪ್ಪು ಬಣ್ಣದ ಒಂದು ಇದು ಕಾಣುತ್ತೆ. ಅದೇ ಕ್ರಸ್ಟ್ ಗೇಟ್ ಅಂತೇಳಿ ಹೇಳಾಗ್ತಾ ಇದೆ. ಇಲ್ಲಿ ಸರಿಸುಮಾರು ಏನಂದರೆ ಒಂದು 500 ಅಡಿಯಷ್ಟು ದೂರ ಅಂದರೆ 500 ಮೀಟರ್ ದೂರಷ್ಟು ಸರಿಸುಮಾರು 500 ಮೀಟರ್ ದೂರಷ್ಟು ಆ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿರುತ್ತದ್ದು. ಆ ಕಾರಣಕ್ಕಾಗಿ ಈ ಕ್ರಸ್ಟ್ ಗೇಟನ್ನು ಅಳವಡಿಸ್ಬೇಕಂದ್ರೆ ಖಂಡಿತಲೂ ಕೂಡ 60 TMC ನೀರನ್ನು ವ್ಯರ್ಥವಾಗಿ ನದಿಗೆ ಬಿಡಲೇಬೇಕಾಗುತ್ತೆ ಅನಿವಾರ್ಯವಾಗಿ. ಇದು ರೈತರ ಆತಂಕಕ್ಕೆ ಕಾರಣವಾಗುತ್ತೆ. ಒಂದು ವೇಳೆ ನೀರನ್ನು ಜಾಸ್ತಿಯಾಗಿ ಬಿಡದೇ ಇದ್ದ ಪಕ್ಷದಲ್ಲಿ ಇಲ್ಲಿ ಜಲಾಶಯಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಆತಂಕ ಜನರಲ್ಲಿ ಇದು. ಆ ಕಾರಣಕ್ಕಾಗಿ ಸರಿಸುಮಾರು ಈಗಾಗಲೇ ಸಚಿವರಾದ ಶಿವರಾಜ್ ತಂಗಡಿ ಅವರು ಬಂದಿದ್ದಾರೆ. ಅದೇ ರೀತಿಯಾಗಿ ಜಲಸಂಪನ್ಮೂಲ ಸಚಿವರಾದಂಥ ಮತ್ತು DCM ಆದಂಥ DK ಶಿವಕುಮಾರ್ ಕೂಡ ಬರ್ತಾ ಇದ್ದಾರೆ. ಅವರು ಬಂದು ಅಧಿಕಾರಿಗಳ ಸಭೆ ಮಾಡ್ತಾ ಇದ್ದಾರೆ. ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸೋ ಸಲುವಾಗಿ ಹೈದರಾಬಾದ್ ಮೂಲದ ಒಂದು ಏನು ಟೆಕ್ನಿಕಲ್ ಟೀಮಿಗೆ ಇವತ್ತು ಕ್ರಸ್ಟ್ ಗೇಟ್ಗಳನ್ನು ಮ್ಯಾಪ್ ಕೊಟ್ಟಿದ್ದಾರೆ. ಯಾಕಂದರೆ ಈ ಹಿಂದೆ ಏನು ಡ್ಯಾಮ್ ನಿರ್ಮಾಣ ಆಗಿತ್ತು, ಡ್ಯಾಮ್ ನಿರ್ಮಾಣ ಸಂದರ್ಭದಲ್ಲಿ ಯಾವ ರೀತಿ ಸ್ಕೆಚ್ ಇತ್ತು ಆ ಸ್ಕೆಚನ್ನು ಅಧಿಕಾರಿಗಳು ಮತ್ತು ಸಚಿವರು ನೀಡಿದ್ದಾರೆ. ಇನ್ನೇನು ಒಂದು ವಾರದಲ್ಲಿ ಕ್ರಸ್ಟ್ ಗೇಟ್ ಅಳವಡಿಸೋ ಕೆಲಸ ಅಧಿಕಾರಿಗಳು ಮಾಡ್ತಾರೆ ಅಂತೇಳಿ ಸಚಿವರು ಹೇಳಿರುತ್ತಿತ್ತು. ಒಟ್ಟಾರೆ ದೃಶ್ಯ ನೋಡ್ತಾ ಇರ್ಬೋದು. ಏನು ಈ ಎಲ್ಲ ಇವತ್ತು ಸಚಿವರು ಬರ್ತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ಶಾಸಕರು ಬರ್ತಾ ಇದ್ದಾರೆ. ಆತಂಕ ಸಾಮಾನ್ಯವಾಗದ ಆತಂಕ ಇದೆ. ಯಾಕಂದರೆ 105 TMC ಸಾಮರ್ಥ್ಯದ ಜಲಾಶಯದಲ್ಲಿ 60 TMC ನೀರನ್ನು ವ್ಯರ್ಥವಾಗಿ ಬಿಡಲೇಬೇಕಲ್ಲ. ಒಂದು ವೇಳೆ ಬಿಟ್ಟರೆ ಇದು ರೈತರಿಗೆ ಮುಂದಿನ ಬೆಳೆಗಳಿಗೆ ಮತ್ತು ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಖಂಡಿತವೂ ಆತಂಕ ಇರೋದು. ಆದರೆ ಒಂದು ಜಲಾಶಯದ ಹಿತದೃಷ್ಟಿಯಿಂದ ಈ ಕ್ರಸ್ಟ್ ಗೇಟನ್ನು ನಾವು ಅಳವಡಿಸಬೇಕಾಗಿದೆ. ಆ ಕಾರಣಕ್ಕಾಗಿ 60 TMC ಏನಂದರೆ ವ್ಯರ್ಥವಾಗಿ ಈ ರೀತಿ ಬಿಡ್ತಾ ಇರುವಂಥದ್ದು. ಒಟ್ಟಾರೆ ನಾವು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿರುವಂಥದ್ದು ಏನು 19ನೇ ಗೇಟ್ನಲ್ಲಿ ಕ್ರಸ್ಟ್ ಗೇಟ್ ಈ ರೀತಿಗೆ ಕೊಚ್ಕೊಂಡೋಗಿರೋದು ಭಾಳಷ್ಟು ಸರ್ಕಾರಕ್ಕೆ ಹೊತ್ತು ಭಾಳ ತಲೆ ಬಿಸಿಯಾಗಿದೆ. ಯಾಕಂದರೆ ಅದನ್ನ ಅಳವಡಿಸಬೇಕಂದ್ರೆ ಹೈದರಾಬಾದು ಮತ್ತು ತಮಿಳುನಾಡು ಬೇರೆ ಬೇರೆ ರಾಜ್ಯದ ಟೆಕ್ನಿಕಲ್ ಟೀಮ್ ಬಂದು ಮತ್ತು ತಂತ್ರಜ್ಞರ ಕರೆಸಿಕೊಂಡು ಅದನ್ನ ಅಳವಡಿಸುವಂಥ ಕೆಲಸ ಮಾಡಬೇಕು. ಆ ಕಾರಣಕ್ಕಾಗಿ ಸತತ 10 ದಿನಗಳ ಕಾರ್ಯಾಚರಣೆ ನಡೀತಾ ಇದೆ ಅಂತೇಳಿ ಇಲ್ಲ ಸಚಿವರಾದ ಶಿವರಾಜ್ ತಂಗಡಿ ಅವರು ಹೇಳಿರುತ್ತದೆ. ಕ್ಯಾಮರಾ ಪರ್ಸನ್ ರಾಜಗೌಡ ಜೊತೆ ನಾಗರಾಜ್, TV 5 ಕೊಪ್ಪಳ.